ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮಗೆ ಗೆಳತಿ ಕಾವೇರಿ. ಇವತ್ತೊಂದು ಲೆಹಂಗಾ ಬ್ಲೌಸ್ ತೋರಿಸ್ತೀನಿ ಬನ್ನಿ. ಸಣ್ಣ ಪಾಪುದು, ಒಂದು 1.5 2 ವರ್ಷದ್ದು ಇದು ಬ್ಲೌಸು. ಸೊ ಡ್ರಾಯಿಂಗು ತೋರಿಸ್ತಾ ಇಲ್ಲ, ನೆಕ್ಸ್ಟ್ ಬಾಡಿ ಪಾರ್ಟಿಗೂ ಅದೇ ಬರುತ್ತೆ, ಹಂಗಾಗಿ ರಿಪೀಟ್ ಆಗುತ್ತೆ ಅಂತ ನಾನು ಇದು ಸ್ಕಿಪ್ ಮಾಡಿದ್ದೀನಿ. ಇದು ಬ್ಲೌಸು ನಾರ್ಮಲಿ ಶೋಲ್ಡರ್, ಕೊಳ್ಳು ಸಿಂಪಲಾಗಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಲೀವ್ ಶೇಪೇ ಮಾರ್ಕ್ ಹಾಕಿಬಿಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡಿಬಿಟ್ಟು ರಿವರ್ಸ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಚೂರು ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿ. ಓಕೆನಾ? ನೋಡಿ, ನೆಕ್ ರೆಡಿ ಆಯಿತು, ಶೋಲ್ಡ್ರ್ ಎಲ್ಲ ಜೋಡಿಸ್ಕೊಂಡ್ಬಿಡಿ. ಟಕ್ಸ್ ಇದಕ್ಕೆ ಪ್ರಿನ್ಸ್ ಕಟಿಂಗ್ ನಾನು ಹಾಕ್ತಾಯಿಲ್ಲ, ಇದಕ್ಕೆ ಫಿಶ್ ಡಾಟ್ ಕೊಡ್ತಾಯಿದ್ದೀನಿ. ಫಿಶ್ ಡಾಟು ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಶಾರ್ಪಾಗಿ ಎಂಡ್ ಆಗುತ್ತೆ. ಶೋಲ್ಡ್ರ್ ಲೈನಿಂದ ಕೆಳಗಡೆ 5 ಅಥವಾ 6 ತೊಗೊಳ್ಳಿ. ಟಕ್ಸು ಉದ್ದ ತುಂಬ ಬೇಡ, 4 to 5 ಸಾಕು. ನೋಡಿ, ಇಷ್ಟೇ ಸಾಕು. ಇದು ಫಿಶ್ ಡಾಟ್, ಎರಡು ಕಡೆಗೆ ಅದೇ ರೀತಿ ಫಿನಿಶಿಂಗ್ ಮಾಡ್ಕೊಂಡ್ಬಿಡಿ. ಇದು ಬ್ಯಾಕ್ ಪಾರ್ಟ್ನು ನೆಕ್ ಡಿಸೈನ್ ಜಿಪ್ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಜಿಪ್ ಎಷ್ಟು ಉದ್ದ ಬೇಕು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಸೇಮ್ ಫ್ರಂಟಿಗೆ ಅದೇ ಲೈನ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆ ಎಕ್ಸ್ಟ್ರಾ ಇದ್ದು ಕಟ್ ಮಾಡಿ ನಾಚ್ ಮಾರ್ಕ್ ಹಾಕ್ಕೊಂಡು ರಿವರ್ಸ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಸೇಮ್ ಮೆಥಡ್. ಡ್ರಾಯಿಂಗು ಅದಕ್ಕೆ ತೋರಿಸಿಲ್ಲ ನಾನು, ಅದೇ ರಿಪೀಟ್ ಆಗುತ್ತೆ ಅಂತ ಹೇಳಿ. ನೀವು ಲಾಸ್ಟ್ ಟೈಮ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ತುಂಬ ಏನು ಡಿಫಿಕಲ್ಟ್ ಇಲ್ಲ, ಅದರಲ್ಲೂ ಚಿಕ್ಕ ಮಕ್ಕಳದಂದರೆ ತುಂಬ ಈಸಿ ಆಗುತ್ತೆ. ಈ ಮಾರ್ಕ್ ಮೇಲ್ಗಡೆ ಕಟ್ ಮಾಡಿಬಿಟ್ಟು ನೋಡಿ, ಚೂರು ಬಟ್ಟೆ ಬಿಟ್ಟು ಸೆಂಟ್ರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ವಿ ಥರ ಬರುತ್ತೆ. ರಿವರ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸಿಂಪಲ್ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಈ ರೀತಿ ಇವಾಗ ಜಿಪ್ ಹಾಕೋದು ನೋಡ್ಕೊಳ್ಳೋದು, ಸೈಡಿಗೆ ಜೋಡಿಸ್ಕೊಂಡು ಜಿಪ್ ಹಾಕ್ಕೊಂಡ್ಬಿಡೋಣ. ಈ ರೀತಿ ಜಿಪ್ ನಾನು ದೊಡ್ಡದಿದ್ದೆ, ನೀವು ಬೇಕಂದರೆ 8 ಇಂಚಿನ ಜಿಪ್ ಸಿಗುತ್ತೆ, ಅದು ತೊಗೊಂಡ್ರು ಅಡ್ಡಿಲ್ಲ. ಸ್ವಲ್ಪ ಬಟ್ಟೆ ಹೊರಗಡೆ ಒಂದು 2 ಪಾಯಿಂಟ್ಸ್ ಅಷ್ಟು ಹೊರಗೆ ಬಿಟ್ಟು ಜಿಪ್ ಒಳಗಡೆ ಹಾಕಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡೋದು. ತುಂಬ ಈಸಿ ಇರುತ್ತೆ ಇದು. ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ. ಹುಕ್ಸೆಲ್ಲ ಹಾಕಿದರೆ ಮಕ್ಕಳು ಸ್ವಲ್ಪ ಕಿರಿಕಿರಿ ಆಗುತ್ತಲ್ವ, ಹಾಗಾಗಿ ಜಿಪ್ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ, ಜಿಪ್ನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿಬಿಡಿ. ಈ ರೀತಿ ನೋಡಿ, ಎಂಡಿಗೆ ಬಂದಾಗ ಬಟ್ಟೆ ವಿಯಲ್ಲಿ ಹೊಲಿದಿದ್ವಿ, ಜಿಪ್ ಹೊಲಿಬೇಕಾದ್ರೆ ಸ್ಕ್ವೇರಲ್ಲಿ ಹೊಲಿರಿ, ನೀಟಾಗುತ್ತೆ. ಈ ರೀತಿ ಸ್ವಲ್ಪ ಹಿಂದೆ ಮುಂದೆ ತೊಗೊಳ್ಳಿ, ಜಿಪ್ ಗಟ್ಟಿ ಕೂಡ್ತದೆ. ಫಿನಿಶಿಂಗ್ ಇಷ್ಟೇ ನೋಡಿ, ಏಕ್ದಮ್ ನೀವು ಈಸಿ ಒಳಗೆ ಹಾಕ್ಬೋದು. ಎಕ್ಸ್ಟ್ರಾ ಇದು ಜಿಪ್ನ ತೆಗೆದುಬಿಡಿ. ನೋಡಿ, ಆಯ್ತಲ್ವಾ? ಫ್ರಂಟ್ ಆ್ಯಂಡ್ ಬ್ಯಾಕ್ ಶೋಲ್ಡರ್ಸ್ ಇದೆ ಜೋಡಿಸ್ಕೊಳ್ಳಿ, ನಂತರ ರಿವರ್ಸ್ ಮಾಡ್ಕೊಳ್ಳಿ. ಮಾಮೂಲಿ ಅದೇ ಮೆಥಡ್ ಇದೆ, ಟಕ್ಸ್ ಮಾತ್ರ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸ್ಲೀವ್ಸ್ ಒಂದು ಸ್ವಲ್ಪ ಬೇರೆ ಹಾಕೋಣ ಅಂಥೇಳಿ, ಸಣ್ಣ ಮಕ್ಕಳದಲ್ವಾ, ನಾರ್ಮಲಿ ಸ್ಲೀವ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅವರಿಗೆ. ಸೊ ಸ್ಲೀವ್ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನೋಡಿ. ಶೋಲ್ಡರ್ ಜಾಯಿಂಟ್ ಆತಲ್ವಾ? ಓಕೆ. ಸ್ಲೀವ್ಸ್ಗೆ ಈ ರೀತಿ ಡಬಲ್ ಫೋಲ್ಡಿಂಗ್ದು ಒಂದು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಬಟ್ಟೆಯಲ್ಲಿ ಅಂದಾಜಿನಲ್ಲಿ ತೊಗೊಂಡು ರಿಗಾಲ್ ಎಷ್ಟಿದೆಯಲ್ಲ ಇಂಟು 3 ತೊಗೊಳ್ಳಿ ಬಟ್ಟೆ, ಅಂದರೆ ಪ್ಲೇಟ್ ಚೆನ್ನಾಗಿ ಕೊಡ್ತಾವ. ಸೊ ಫೋಲ್ಡ್ ಮಾಡೋದ್ರಿಂದ ಎಂಡಿಗೆ ಫಿನಿಶಿಂಗ್ ಇರುತ್ತೆ. ಹಿಂಗೆ ಪ್ಲೇಟ್ಸ್ ಹಾಕ್ಕೊಂಡು ಹೋಗ್ಬಿಡಿ. ಥರ ಸ್ಲೀವ್ಸ್ ಥರ ಚೆನ್ನಾಗಿ ಕಾಣಿಸ್ತೆ, ತುಂಬ ಪ್ರಿಟಿಯಾಗಿರುತ್ತೆ ಮಕ್ಕಳಿಗೆಲ್ಲ. ಸೈಡಿಗೆ ಫಿನಿಶಿಂಗ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಏನಿದೆ ನೋಡಿ ಅದು ಹಾಕ್ಕೊಳ್ಳಿ. ಫಿಟ್ಟಿಂಗ್ ಹಾಕ್ಕೊಂಡ ನಂತರ ಸೈಡಿಗೆ ಕಟ್ ಬರುತ್ತೆ. ಇದಕ್ಕೆ ಲಾಸ್ಟ್ ಟೈಮ್ ನಾನು ಚೂಡಿದಾರ ಕಟ್ ತೋರಿಸಿದ್ನಲ್ವ, ಅದೇ ರೀತಿ ಕಟ್ ಹೊಡ್ಕೊಳ್ಳಿ. ಸೈಡಿಗೆ ಕಟ್ ಬೇಕು, ಇದಕ್ಕೆ ಸೈಡಿಗೆ ಕಟ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಟ್ ಹೊಲ್ಕೊಂಡ ನಂತರ ಫಿನಿಶಿಂಗ್ ನೀಟಾಗುತ್ತೆ ನೋಡಿ. ಈ ರೀತಿ ಕಟ್ ಫಿನಿಶಿಂಗ್ ಆಯಿತು. ಇವಾಗ ಹಿಂದ್ಗಡೆ ಬ್ಯಾಂಡ್ ಹಾಕ್ಕೊಳ್ಳೋಣ.
ಫಿಟ್ಟಿಂಗ್ ಎಕ್ಸಾಕ್ಟ್ ನೀವು ಎಷ್ಟು ಬೇಕಲ್ಲ ಅಷ್ಟು ಫಿಟ್ಟಿಂಗ್ ಇಟ್ಟು ಮಕ್ಕಳಿಗೆ ಹಾಕ್ಬೋದಲ್ವ. ಹಾಗಾಗಿ 1 ಇಂಚಿಂದ ಅಗಲ, ಒಂದು 15ರಿಂದ 16 ಇಂಚ್ ಉದ್ದ ಸಾಕು. ಬ್ಯಾಂಡ್ ರೆಡಿ ಮಾಡ್ಕೊಳ್ಳಿ. ರಿವರ್ಸ್ ಹೊಲ್ಕೊಂಡು ಈ ರೀತಿ ಬ್ಯಾಂಡ್ ಹಾಕಿದರೆ ನಿಮ್ಮ ಬ್ಲೌಸ್ ರೆಡಿ ಆಗುತ್ತೆ. ಲಂಗ ಬ್ಲೌಸಿಂದ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಆರಾಮ್ ಹಾಕ್ಕೋತಾರೆ. ಜಿಪ್ ಇರೋದ್ರಿಂದ ಕಿರಿಕಿರಿ ಮಾಡ್ಕೊಳ್ಳೋದಿಲ್ಲ. ಮತ್ತು ಬ್ಯಾಕ್ ಜಿಪ್ ಇದು ನೋಡಿ, ಈ ರೀತಿ ಫ್ಲವರ್ ಥರ ಕಟ್ಟಿದರೆ ಚೆಂದ ಕಾಣಿಸುತ್ತೆ ಅಲ್ವಾ. ಓಕೆ, ಬ್ಲೌಸ್ ಫಿನಿಶ್ ಆಯಿತು. ಲಂಗ ನೋಡೋಣ ಬನ್ನಿ. ಓಕೆನಾ. ಇದು ಲಂಗ ಮೇಲಿನ ಬಾಡಿ ಅಟ್ಯಾಚ್ ಇದ್ದಿದ್ದು ಹೊಲಿತಾ ಇದ್ದೀನಿ. ಇಲಾಸ್ಟಿಕ್ ಎಲ್ಲ ಬೇಡ ಅಂಥೇಳಿ ತುಂಬ ಕಿರಿಕಿರಿ ಮಾಡ್ಕೋತಾರಲ್ವ, ಚಿಕ್ಕ ಮಕ್ಕಳು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಬಾಡಿ ಅಟ್ಯಾಚ್ ಇದ್ದರೆ ಆರಾಮಾಗಿ ಹಾಕ್ಕೋತಾರೆ. ನೋಡಿ, ಏನು ಬ್ಲೌಸಿಂದು ಕಟಿಂಗ್ ಬರುತ್ತಲ್ಲ ಅದೇ ಕಟಿಂಗ್ ಇಲ್ಲಿ ಬರುತ್ತೆ ನೋಡಿ. ಸೇಮ್ ಬ್ಲೌಸ್ ಏನು ಉದ್ದ ಇರುತ್ತಲ್ಲ ಅದಕ್ಕಿಂತ 1 ಅಥವಾ 1.5 ಇಂಚ್ ಇದನ್ನು ಕಡಿಮೆ ತೊಗೊಳ್ಳಿ ಉದ್ದಕ್ಕೆ. ಶೋಲ್ಡ್ರು ಆ್ಯಸ್ ಇಟ್ ಈಸ್ 4 ಇಂಚ್ ಶೋಲ್ಡರು, 6.5 ಚೆಸ್ಟ್ ರೌಂಡು ಅದು ಸೇಮ್ ತೊಗೊಳ್ಳಿ. ಕೊಳ್ಳೊಂಚೂರು ದೊಡ್ಡ ತೊಗೊಳ್ಳಿ, ಇಲ್ಲಾಂದರೆ ಬ್ಲೌಸ್ ಹೊರಗಡೆ ಕೊಳ್ಳು ಕಾಣಿಸುತ್ತೆ ಇದು. ಸೊ ಅದನ್ನು 4 ಬ್ಲೌಸ್ ತೊಗೊಂಡಿದ್ರೆ ಇದನ್ನು 4.5 ಕಟ್ ಮಾಡ್ಕೊಳ್ಳಿ ಉದ್ದಕ್ಕೆ. ಅಗಲಕ್ಕೆ ಮಾತ್ರ 2 ಇರಲಿ. ಸೊ ನಾನು ಎಕ್ಸ್ಟ್ರಾ ಪಟ್ಟಿ ಕೊಡ್ತಾ ಇಲ್ಲ ಇದಕ್ಕೆ, ಇದನ್ನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಬಗಲು ಮತ್ತು ಕೊಳ್ಳು ಕಟ್ ಮಾಡ್ಕೊಂಡ್ಬಿಡಿ. ದೊಡ್ಡವ್ರದ್ದಾದರೆ ಪಟ್ಟಿ ಹಾಕ್ಬೋದು, ಚಿಕ್ಕವ್ರದಲ್ವ ಪಟ್ಟಿ ಹಾಕೋಕ್ಕಾಗಲ್ಲ. ಸೊ ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಡಿ, ಚೆನ್ನಾಗಿ ಬರುತ್ತೆ ಇದು. ಈ ರೀತಿ ಬಗಲು ಕೊಳ್ಳು ಇದೇ ರೀತಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡ್ಬಿಡಿ. ಹಿಂಭಾಗದ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೇಕಲ್ವಾ. ಹುಕ್ಸ್ ಆದರೂ ಹಾಕಿ, ಇಲ್ಲಾಂದ್ರೆ ಬಟನ್ಸ್ ಆದರೂ ಹಾಕಿ. ಹಿಂದ್ಗಡೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೇಕೇ ಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕ್ ರೆಡಿ ಆದಮೇಲೆ ಇದಕ್ಕೆ ಟಕ್ಸು ನಾರ್ಮಲ್ ಟಕ್ಸ್ ಹಾಕಿ. ಫಿಶ್ ಡಾಟ್ ಎಲ್ಲ ಬೇಡ, ಸ್ಟ್ರೇಟ್ ಸಿಂಗಲ್ ಬ್ಯಾಕ್ ಟಕ್ಸ್ ಬರ್ತಾವಲ್ಲ ಅದೇ 4 ಕಡೆ ಅದೇ ರೀತಿ ಟಕ್ಸ್ ಹಾಕ್ಕೊಳ್ಳಿ. ಇದು ಫ್ರಂಟಿಗೆ ಬೇರೆ ಪ್ಲೇಟ್ಸ್ ಹಾಕ್ತಾಯಿದ್ದೀನಿ, ಬ್ಯಾಕಿಗೆ ಬೇರೆ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಈಸಿ ಆಗುತ್ತೆ ನೋಡಿ. ಈ ರೀತಿ ಸಣ್ಣದಾಗಿ ಪ್ಲೇಟ್ಸ್ ಹಾಕ್ಕೊಂಡು ಹೋಗಿ. ನಿಮ್ಮ ಬಟ್ಟೆ ಎಷ್ಟಿರುತ್ತಲ್ಲ ಅದನ್ನ ಪೂರ್ತಿ ಯೂಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಫ್ರಂಟಿಗೆ ಪ್ಲೇಟ್ಸ್ ಹಾಕಾಕದ ನೋಡಿ. ಇವಾಗ ಬ್ಯಾಕ್ ಗಡಿಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಬರುತ್ತೆ. ಈಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಕೂಡಿಸ್ಬಿಡೋಣ. ಸೇಮ್ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಸೈಡಿಗೆ ಅಖಂಡ್ ಒಂದೇ ರೀತಿ ಸ್ಕರ್ಟ್ ಸಮೇತ ಬಾಡಿ ಜೋಡಿಸ್ಕೊಂಬಿಡಿ. ಲಂಗ ಹೊಲಿಯೋದೇನು ತುಂಬ ಕಷ್ಟ ಆಗಲ್ಲ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಫಿನಿಶ್ ಆದರೆ ಮುಗಿದೋಯ್ತು. ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ನೋಡಿ, ಈ ರೀತಿ ಆಗುತ್ತೆ. ಟ್ರೈ ಮಾಡಿ, ಸಣ್ಣ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.